ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬ್ರಿಸೋಲ್ ಸಿರಪ್ ಬಗ್ಗೆ. ಬ್ರಿಸೋಲ್ ಸಿರಪ್ ಅಂದ್ರೆ ಏನು, ಅದರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಏನೇನು ಪ್ರಾಪರ್ಟೀಸ್ ಇರ್ತಾವು, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಇದನ್ನ ತೊಗೊಳೋದ್ಲಿಂತ್ರ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬ್ರಿಸೋಲ್ ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ಉಲ್ಲೇಖ ಸಿಗಂಗಿಲ್ರಿ. ಇಲ್ಲೇನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಹೇಳ್ಬೋದು, ಆಯುರ್ವೇದಿಕ್ ಜಡಿಬುಟ್ಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿತಾರ, ಅದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಅದರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಾಕಿರ್ತೈತಿ. ಅದ್ರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರ್ರಿ. ಸೊ ಇದನ್ನ ಪ್ರಮುಖತಃ ಎಲ್ಲಿ ಉಪಯೋಗ ಮಾಡ್ತಾರ್ರಿ? ಸೊ ನೋಡ್ರಿ, ನಿಮ್ಗೇನಾದ್ರು ಅಲರ್ಜಿ ಸಂಬಂಧಿತ ಶ್ವಾಸಕೋಶ ತ್ರಾಸ ಏನ್ರ ಆಗಾಕ್ ಕುಂತೈತಂದ್ರ ಅಲ್ಲಿದ್ರ ಬರ್ದು ಕೊಟ್ಟಿರ್ತಾರ್ರಿ. ಈಗ ಇದ್ರದ್ದು ಘಟಕ ದ್ರವ್ಯ ಬಗ್ಗೆ ಮಾತಾಡನ್ರಿ. ಸೊ ನೋಡ್ರಿ, ಪ್ರತಿ 5 ml ಸಿರಪ್ ಏನಿರ್ತೈತಿ ಅದ್ರೊಳಗಡೆ ಹರಿದ್ರ 100.5 mg, ತುಳಸಿ 50 mg, ವಸಕ 50 mg, ತ್ರಿಫಳ ಆಮ್ಲಕ್ಕೆ ಹರಿತಕ್ಕೆ ವಿಭಿತಕ್ಕೆ ಅಂತಾರೆ 8 mg, ತ್ರಿಕಟ್ಟು ಪಿಪ್ಪಳಿ ಮರಿ ಶುಂಠಿ 8 mg, ವಿಡಂಗ 8 mg, ಮುಸ್ತಾ 8 mg, ತ್ವಕ್ 5 mg, ಎಲ 5 mg, ಪತ್ರ 5 mg, ನಾಗಕೇಸರ 5 mg, ಇವೆಲ್ಲ ಇದ್ರೊಳಗೆ ಇರ್ತಾವ್ರಿ. ಮತ್ತೆ ವಿಡಂಗನ 8 mg ಇರ್ತೈತಿ. ಮತ್ತೆ ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಇದು ಲಗುನ ಕೆಡಬಾರ್ದಂತ. ಸೋಡಿಯಂ ಮಿಥೈಲ್ ಪ್ಯಾರಾಬಿನ್, ಸೋಡಿಯಂ ಪ್ರೊಪೈಲ್ ಪ್ಯಾರಾಬಿನ್, ಸೋಡಿಯಂ ಬೆಂಜೋಯೇಟ್. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಹಿಮಾಲಯ ಡ್ರಗ್ ಕಂಪನಿ. ಈಗ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಸಮಸ್ಯೆದಾಗ ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಒಂದೇದ್ ನೋಡ್ರಿ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ. ಸೊ ನೋಡ್ರಿ, ಅಲರ್ಜಿ ಸಂಬಂಧಿತ ನಿಮ್ಗ ಶ್ವಾಸಕೋಶ ನಳಿ ಏನಿರ್ತಾವ ಬ್ರಾಂಕ್ಯೂಲ್ಸ್, ಅದ್ರೊಳಗಡೆ ಏನಾರ ಬಾವು ಬಂತಂದ್ರ ನಿಮ್ಗೆ ಉಸಿರಾಡಕ್ ಕಷ್ಟ ಆಗ್ತೈತ್ರಿ. ಆ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರ. ಎರಡನೇದ್ದು ಅಲರ್ಜಿಕ್ ರೈನೈಟಿಸ್, ಅಲರ್ಜಿ ಸಂಬಂಧಿತ ನಿಮ್ಮ ಮೂಗು ಪದೇ ಪದೇ ನೀರ್ ಹರಿದಂಗ ಹಂಗ ಹರಿಯಾಕ ಕುಂತೈತಂದ್ರ, ಇಲ್ಲ ಪದೇ ಪದೇ ಸೀನ್ ಬರಾಕ್ ಕುಂತವಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಇಲ್ಲ ನಿಮ್ಗ ಬ್ರಾಂಕಿಯಲ್ ಆಸ್ತಮಾ ಸಮಸ್ಯೆ ಐತಂದ್ರ, ಇಲ್ಲ ಬ್ರಾಂಕೋಸ್ಪ್ಯಾಸಮ್ ಅಂತ. ಬ್ರಾಂಕೋಸ್ಪ್ಯಾಸಮ್ ನೋಡ್ರಿ, ನೀವು ಪ್ರದೂಷಿತ ಜಗದಾಗ ಹೋಗಿರಂದ್ರ, ಇಲ್ಲ ಧೂಳ ಧೂಮ ಇದು ಜಗದಾಗ ಹೋಗಿರಂದ್ರ ಅಲ್ಲೇ ನಿಮ್ಗೆ ಶ್ವಾಸಕೋಶ ಮೂಗಿನ ಮೂಲಕ ಹೊಲಸು ನಿಮ್ಮ ಶ್ವಾಸಕೋಶ ಮಟ್ಟ ಮುಟ್ಟಿ ಅಲರ್ಜಿನ್ ಸಂಬಂಧಿತ ನಿಮ್ದು ಎದೆ ಏನಿರ್ತೈತಿ ನೋಡ್ರಿ ಬಹಳ ಟೈಟ್ ಆಗಿಬಿಡ್ತೈತಿ, ಶ್ವಾಸ ತಗೊಳ್ಳಿಕ್ ಕಷ್ಟ ಆಗ್ತಿರ್ತೈತಿ, ಬ್ರಾಂಕೋಸ್ಪ್ಯಾಸಮ್ ತ್ರಾಸ ಆಗ್ತೈತಿ. ಅಲ್ಲಿ ಇದು ನಿಮ್ದು ಕಫವನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡಿಕೊಡ್ತೈತ್ರಿ. ಸೊ ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ನ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರೆದು ಕೊಡಬಹುದು. ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಸೊ ಈ ಸಿರಪ್ ಪ್ರಾಪರ್ಟೀಸ್ ಏನು? ಸೊ ನೋಡ್ರಿ, ಇದ್ರೊಳಗೆ ಆಂಟಿ ಹಿಸ್ಟಮಾನಿಕ್ ಪ್ರಾಪರ್ಟೀಸ್ ಇರ್ತೈತಿ, ಅಲರ್ಜಿಕ್ ರಿಯಾಕ್ಷನ್ ತಡಿಲಿಕ್ಕೆ ಇದ್ರೊಳಗೆ ಶಕ್ತಿ ಇರ್ತೈತಿ, ಬ್ರಾಂಕೋ ಡೈಲೇಟರ್ ಕಫವನ್ನು ಕರಗಿಸಿ ಹೊರಗೆ ತೆಗಿಲಿಕ್ಕೆ ಕೆಲಸ ಮಾಡ್ತೈತಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಸೊ ನೋಡ್ರಿ, ನಾನು ಇಲ್ಲೇ ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರ ವಯಸ್ಸು 18 ಮೇಲಿದೆ, ಅವ್ರು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ 10 ml ಬೆಳಿಗ್ಗೆ, 10 ml ರಾತ್ರಿ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಊಟ ಆದ್ಮೇಲೆ ಇದ್ರ ಸೇವನೆ ಮಾಡ್ಬೇಕಾಗ್ತೈತ್ರಿ. ಇನ್ನು ಕೆಲವೊಂದಿಷ್ಟು ಸಿವಿಯರ್ ಕಂಡೀಷನ್ನಾಗ 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ, ಊಟ ಆದ ನಂತರ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದ್ರ ಸೇವನೆ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೇಕ್ರಿ? ಸೊ ನೋಡಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಟ್ರೀಟಿಂಗ್ ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ನಿಮ್ ಬಾಡಿ ಕಂಡೀಷನ್ ಏನು, ನಿಮ್ ಏಜ್ ಏನು, ಮತ್ತೆ ನಿಮ್ಗೆ ಯಾವ ತ್ರಾಸವನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡೋ ಅಂತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಸಮಸ್ಯೆ ಸಂಬಂಧ ಇದನ್ನ ಬರೆದು ಕೊಡೋ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದ್ರ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡಬಹುದು. ಸೊ ಇದರಲ್ಲಿ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ನೋಡ್ರಿ, ಇದನ್ನ ಜಾಸ್ತಿ ಪ್ರಮಾಣದಾಗ ಡಾಕ್ಟರ್ ಹೇಳೋದಕ್ಕಿಂತ ಜಾಸ್ತಿ ಪ್ರಮಾಣದಾಗ ಜಾಸ್ತಿ ದಿನ ಇದನ್ನ ತಗೊಳಕ್ ಕುಂತ್ರಿ ಅಂದ್ರ ನಿಮ್ಗೆ ಗ್ಯಾಸ್ಟ್ರಿಕ್ ಡಿಸ್ಟರ್ಬೆನ್ಸ್ ಸಮಸ್ಯೆ ಆಗ್ಬಹುದು. ಯಾರಿದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಗರ್ಭವತಿ ಮಹಿಳೆಯವರು, ಯಾವ ತಾಯಿ ಅಂದ್ರೆ ತಮ್ಮ ಮಕ್ಳಿಗೆ ಸ್ತನಪಾನ ಮಾಡ್ತಿರ್ತಾರ ನೋಡ್ರಿ, ಅವ್ರು ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ತಗೊಳಕ್ ಹೇಳ್ಯಾರಂದ್ರೆ ಮಾತ್ರ ತೋರಿ, ಇಲ್ಲ ತಗೊಳಕ್ ಹೋಗ್ಬಿಡ್ರಿ. ಮತ್ತ ಇದ್ರೊಳಗೆ ಏನೇನ್ ಘಟಕ ದ್ರವ್ಯ ಅದಾವ ನಾನು ನಿಮ್ಗೆ ಒಂದ್ ಲಿಸ್ಟ್ ಹೇಳ್ಬಿಟ್ಟಿನಿ. ಆ ಯಾವುದೇ ದ್ರವ್ಯಲಿಂತ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 180 ರೂಪಾಯಿ, 180 ರೂಪೀಸ್ನಾಗ 200 ml ಸಿರಪ್ ಸಿಗ್ತೈತ್ರಿ. ಹಿಮಾಲಯ ಬ್ರಿಸೋಲ್ ಸಿರಪ್ ಅವೈಲೇಬಲ್
ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಹೋಗಿ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲಾಂದ್ರೆ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.